AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಎಷ್ಟು ಒಳ್ಳೆಯದಾಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಸಾಕಷ್ಟು ಇದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರುವವರ ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಟೆಕ್ನಾಲಜಿ ಮುಂದುವರಿತಾ ಇದೆ, ಅದಕ್ಕೆ ನಾವು ಹೊಂದ್ಕೊಳ್ಬೇಕು, ಒಪ್ಕೊಳ್ಳೋಣ. ಆದರೆ ಈ AI ಬಂದ ಮೇಲೆ ಸಾಕಷ್ಟು ಇದರಲ್ಲಿ ಗೋಲ್ಮಾಲ್ಗಳು ನಡೀತಾ ಇದ್ದಾವೆ, ಫೇಕ್ ನಡೀತಾ ಇದೆ. ಇದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನಲಿಕ್ಕೆ ಚಿಕ್ಕಮಗಳೂರಿನಲ್ಲಿ ನಡೆದಿರುವಂಥ ಈ ಒಂದು ಘಟನೆ ಸಾಕ್ಷಿ. ಚಿಕ್ಕಮಗಳೂರಿನಲ್ಲಿ AI ತಂತ್ರಜ್ಞಾನವನ್ನು ದುರುಪಯೋಗಪಡಿಸ್ಕೊಂಡು ಯುವತಿಯ ಅಶ್ಲೀಲ ವಿಡಿಯೋವನ್ನು ಸೃಷ್ಟಿ ಮಾಡಿ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ನೋಡಿ, ಆ ಯುವತಿಯ ಇದರಲ್ಲಿ ಭಾಗಿನೇ ಆಗಿರಲ್ಲ. ಆದರೆ ಈ AI ಬಂದ ಮೇಲೆ ನೀವು ಅದರಲ್ಲಿ ಭಾಗಿಯಾಗದೇ ಬೇಡ, ಆದರೆ ನೀವೇ ಅಂತ ತೋರಿಸುವಷ್ಟರ ಮಟ್ಟಿಗೆ ಈ ಟೆಕ್ನಾಲಜಿ ಮುಂದುವರೆದಿದೆ. ಅಂದರೆ ಇದನ್ನು ಎಷ್ಟು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ದುರುಳರು ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ನವ್ರನ್ನೂ ಈಗ ಅವ್ರನ್ನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಸಾಲದ ಹೊರೆ ತೀರಿಸಲಿಕ್ಕೆ ಹಣದ ಆಸೆಗೆ ಬಿದ್ದಂಥ ಆರೋಪಿಗಳು ಈ ಕೃತ್ಯ ಎಸಗಿರೋದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಅಂದರೆ ನೀವು ಸಾಲ ಮಾಡ್ಕೊಂಡಿರ್ತೀರ, ನೀವು ಸಾಲ ತೀರ್ಸೋಕ್ಕೆ ಬೇರೆ ಮನೆಯ ಹೆಣ್ಣುಮಕ್ಕಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರ. ನೋಡಿ, ಇದರಲ್ಲಿ ಬಾಡಿ ಯಾರ್ದೋ, ತಲೆ ಯಾರ್ದೋ, ಅವರು ಸಂಪ್ರದಾಯಸ್ಥ ಹೆಣ್ಣು ಮಗಳಾಗಿದ್ದರೂ ಕೂಡ ಬಿಕಿನಿಯಲ್ಲಿ ತೋರಿಸ್ತೀರ ಅವ್ರನ್ನ. ಈಗ ಆಯ್ತಲ್ಲ, ಈಗ ಮೊನ್ನೆ ರುಕ್ಮಿಣಿ ವಸಂತ್ ಅವ್ರದ್ದು ಕೂಡ ಅದೇ ಥರ ಮಾಡಿ ತೋರಿಸಿದ್ರಿ, ಚಿತ್ರನಟಿಯವ್ರದ್ದು. ಈ ಥರ ಎಲ್ಲ ಯಾಕೆ ಇದನ್ನು ದುರ್ಬಳಕೆ ಮಾಡ್ಕೊಳ್ತಾರೋ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆ ನೋಡಿ, ಈಗ ಸಂತ್ರಸ್ತೆ ಮತ್ತು ಆರೋಪಿಗಳು ಒಂದೇ ಗ್ರಾಮದವರಾಗಿರೋದು ಕೂಡ ಪ್ರಕರಣಕ್ಕೆ ಮತ್ತಷ್ಟು ಈಗ ತೀವ್ರತೆಯನ್ನು ನೀಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, 25 ವರ್ಷದ ಯುವತಿ, ಬಾವಿಕೆರೆ ಗ್ರಾಮದ 25 ವರ್ಷದ ಯುವತಿಯ ಫೋಟೋವನ್ನು ಫೇಸ್ಬುಕ್ನಿಂದ ಪಡೆದುಕೊಂಡಿದ್ದಂಥ ಆರೋಪಿಗಳು ಅಶ್ಲೀಲ ವಿಡಿಯೋವನ್ನು ಕ್ರಿಯೇಟ್ ಮಾಡಿದ್ದಾರೆ. ನೋಡಿ, ಇವಾಗೆಲ್ಲ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂದರೆ ಕೆಲವೊಂದು ಆ್ಯಪ್ಗಳು ನೀವು ಜಸ್ಟ್ ಫೋಟೋ ಹಾಕಿದರೆ ಸಾಕು, ನೀವು ನಡ್ಕೊಂಡು ಬರ್ತಾ ಇರೋ ಥರ, ಅಥವಾ ನೀವು ಡ್ಯಾನ್ಸ್ ಮಾಡ್ತಾ ಇರೋ ಥರ, ಅಥವಾ ನೀವು ಯಾರ ಜೊತೆನಾರು ಕೂತ್ಕೊಂಡು ಕಾನ್ವರ್ಜೇಷನ್ ಮಾಡ್ತಾ ಇರೋ ಥರ, ಈ ಥರ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಅದು ನಿಮ್ಮ ಮೊಬೈಲಲ್ಲಿ ಇರ್ಬೋದು. ಒಳ್ಳೇದಕ್ಕೆ ಯೂಸ್ ಮಾಡ್ರಪ್ಪ ಅಂತ ಟೆಕ್ನಾಲಜಿ ಇವತ್ತು ಯಾಕೆ ಬರ್ತಾ ಇದೆ, ಈ ಥರ ಸಾಫ್ಟ್ವೇರ್ಗಳು ಯಾಕೆ ಬರ್ತಾ ಇದೆ ಅಂದರೆ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಅಂತ, ದುರುಪಯೋಗ ಪಡಿಸ್ಕೊಳ್ಳಿ ಅಂತ ಅಲ್ಲ. ಕಠಿಣಾತಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಇಂಥವ್ರ ಮೇಲೆ. ಇವರೆಲ್ಲ ಸಮಾಜಕ್ಕೆ ಮಾರಕ. ನಿಜಕ್ಕೂ ಅಶ್ಲೀಲ ವಿಡಿಯೋವನ್ನು ಕ್ರಿಯೇಟ್ ಮಾಡಿದವರು ಅದೇ ಗ್ರಾಮದವರಂತೆ. ನೋಡಿ, ಅಕ್ಕಪಕ್ಕದ ಮನೆಯವರು, ಅಕ್ಕಪಕ್ಕದ ಗ್ರಾಮದವರು, ಸಹೋದರಿ ಈ ರೀತಿಯಲ್ಲಿ ನೋಡಬೇಕೇ ಹೊರತು ಹಣದ ಆಮಿಷಕ್ಕೋಸ್ಕರ ಅಥವಾ ಇನ್ನೇನೋ ಆಮಿಷಕ್ಕೋಸ್ಕರನೋ ಯಾರ್ದೋ ಮನೆ ಹೆಣ್ಮಕ್ಳನ್ನು ಹಾಳು ಮಾಡೋದಲ್ಲ. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೇ ಆರೋಪಿಗಳು. ಇನ್ನು ಯುವತಿ ತಾಯಿಗೂ ಕೂಡ ಬೆಂಗಳೂರು ಮೂಲದ ಯೋಗೀಶ್ ಎಂಬ ಹೆಸರಲ್ಲಿ ಪದೇ ಪದೇ ಕರೆ ಮಾಡಿ ಹಣ ಕೇಳ್ತಾ ಇದ್ರಂತೆ. ಆರೋಪಿಗಳು ನಿರಂತರವಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಂತೆ. ಯುವತಿ ಕಡೆಯವರು ಈ ಸಂಬಂಧ ಯೋಗೀಶ್ ಎಂಬ ಹೆಸರನ್ನೇ ಉಲ್ಲೇಖಿಸಿ ದೂರನ್ನು ಕೂಡ ಕೊಡ್ತಾರೆ. ಆದರೆ ಪೊಲೀಸ್ ತನಿಖೆ ಸಂದರ್ಭದಲ್ಲಿ ಆರೋಪಿಗಳ ಕಳ್ಳಾಟ ಬಯಲಾಗಿದೆ. ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಅಸಲಿ ಆರೋಪಿಗಳು ಅದೇ ಬಾವಿಕೆರೆ ಗ್ರಾಮದ ಸಾಹುಲ್ ಮತ್ತು ಅಕ್ಷಯ್ ಎಂಬುದು ಈಗ ಗೊತ್ತಾಗಿದೆ. ನೋಡಿ, ಅವರಿಬ್ಬರು ಇದು AI ಮೂಲಕ ಯುವತಿಯ ಅಶ್ಲೀಲ ವಿಡಿಯೋ ಈಗ ಸೃಷ್ಟಿಯಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಿಡಿಯೋ ವೈರಲ್ ಮಾಡೋದಾಗಿ ಬೆದರಿಕೆ ಕೂಡ ಒಡ್ಡಿದ್ರಂತೆ. ನೋಡಿ, ಅದರಲ್ಲಿ ಆ ಯುವತಿ ಪಾತ್ರನೇ ಇಲ್ಲ. ಹಣಕ್ಕೋಸ್ಕರ ಬ್ಲ್ಯಾಕ್ ಮೇಲ್ ಮಾಡಿರುವುದು ಆರೋಪಿಗಳು. ಯಾರೋ ದುಡ್ಡು ಕೊಡ್ತಾರೆ ಇನ್ನೇನೋ ಆಮಿಷಕ್ಕೆ. ಒಂದೇ ಗ್ರಾಮದ 2 ಆರೋಪಿಗಳ ಬಂಧನ ಆಗಿದೆ. ಬರೀ ಬಂಧಿಸಿದ್ರೆ ಸಾಲದು, ಕ್ರಮ ತೆಗೆದುಕೊಳ್ಬೇಕು. AI ಮೂಲಕ ಯುವತಿಯ ಅಶ್ಲೀಲ ವಿಡಿಯೋವನ್ನು ಸೃಷ್ಟಿ ಮಾಡಿದ್ರು ಈ ದುರುಳರು. ಇವ್ರು ಯಾವುದೋ ದೇಶದಲ್ಲಿ ಕೂತ್ಕೊಂಡು ಮಾಡಿದ್ದಂತಲ್ಲ, ಅಕ್ಕಪಕ್ಕದವರೇ ಇವರು. ನೋಡಿ, ಹಣಕ್ಕೋಸ್ಕರ ಏನೇನೆಲ್ಲ ನಾಟಕ ಮಾಡ್ತಾರೆ, ಯಾವ್ಯಾವ ಹೆಣ್ಣುಮಕ್ಕಳು ಮಾನ ಮರ್ಯಾದೆ ಹರಾಜು ಹಾಕ್ತಾರೆ, ಯಾವ್ಯಾವ ಕುಟುಂಬವನ್ನು ಸರ್ವನಾಶ ಮಾಡ್ತಾರೆ. ಇದು ಬೆಸ್ಟ್ ಎಕ್ಸಾಂಪಲ್. ನೋಡಿ, ಚಿಕ್ಕಮಗಳೂರಿನಲ್ಲಿ ಪಾಪ 25 ವರ್ಷದ ಯುವತಿಯನ್ನು ಎಷ್ಟು ನೀವು ಮಾನಸಿಕವಾಗಿ ಕುಗ್ಗಿ ಹೋಗಿರ್ಬೋದು ಅಂತ. ನೋಡಿ, ದಯಮಾಡಿ ಗೃಹ ಸಚಿವರೇ, ಪ್ರಿಯಾಂಕ್ ಖರ್ಗೆ ಅವರೇ, ಇಂಥ ಘಟನೆಗಳು ಸಾಕಷ್ಟು ನಡೀತಾ ಇದ್ದಾವೆ. ಈ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸದ್ಬಳಕೆ ಮಾಡ್ಕೊಳ್ಳಿ, ದುರ್ಬಳಕೆ ಮಾಡ್ಕೊಳ್ಬೇಡಿ. ಮತ್ತು ಈ ಥರ ಎಲ್ಲ ಒಂದಿಷ್ಟು ಇನ್ಸಿಡೆಂಟ್ಗಳು ಈ ಹಿಂದೆ ಕೂಡ ನಡೆದಿದ್ದಾವೆ. ಏನು ಕ್ರಮ ತೆಗೆದುಕೊಂಡಿಲ್ಲ ಅಂತ ಒಂದಿಷ್ಟು ಸಾರ್ವಜನಿಕ ವಲಯದಲ್ಲೂ ಕೂಡ ಆರೋಪಗಳು ಕೇಳಿ ಬಂದಿದ್ದಾವೆ. ಮಾನ್ಯ ಗೃಹ ಮಂತ್ರಿಗಳೇ, ಇಂತಹ ಕೆಲಸ ಕಾರ್ಯಗಳಿಗೆ ಯಾರು ಕೈ ಹಾಕ್ತಾರೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನೋದೇ ಫೋಕಸ್ ಟಿವಿಯ ಕಳಕಳಿ.